ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರುವಂತಹ ಹಸಿಮೆಣಸಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಳೆದ ಬಾರಿ ಕೂಡ 2-3 ವೆರೈಟಿ ಹಸಿಮೆಣಸಿನಕಾಯಿ ಚಟ್ನಿ ತೋರಿಸಿದ್ದೆ. ಇವತ್ತು ಮಾಡ್ತಾ ಇರೋದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರೋವಂಥದ್ದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ. ಮೊದಲು ಕಡಲೆಕಾಯಿ ಬೀಜನ ಒಂದು 3/4 ಭಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬೋಣ. ಕಡಲೆಕಾಯಿ ಬೀಜ ಲೈಟಾಗಿ ಚಟಪಟ ಅಂತ ಅಂತಿದ್ದ ಹಾಗೆ 1/2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಎಳ್ಳು, ಇವೆರಡನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜನೂ ಚೆನ್ನಾಗಿ ರೋಸ್ಟ್ ಆಗಿದೆ, ಜೊತೆಗೆ ಎಳ್ಳು ಜೀರಿಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದು 10 ಎಸ್ಳು ಬೆಳ್ಳುಳ್ಳಿ ದಪ್ಪ ಸೈಜ್ದು, ಹಸಿಮೆಣಸಿನಕಾಯಿ 10ರಿಂದ 15 ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ, ಜೊತೆಗೆ 1 ಮೀಡಿಯಂ ಸೈಜ್ ಈರುಳ್ಳಿ. ಇದಿಷ್ಟನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನಕಾಯಿ ಮಾತ್ರ ಮುರಿದ್ಬಿಟ್ಟು ಹಾಕೊಳ್ಳಿ, ಇಲ್ಲ ಅಂತ ಅಂದರೆ ಒಂಚೂರಾದರೂ ತೂತಾದರೂ ಮಾಡಿಬಿಟ್ಟು ಹಾಕೊಳ್ಳಿ, ಇಲ್ಲಾಂದರೆ ಸಿಡಿಯೋದಕ್ಕೆ ಶುರು ಆಗುತ್ತೆ. ಇವಾಗ ಒಂದು 2-3 ಗರಿಯಷ್ಟು ಕರಿಬೇವಿನ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕ್ಕೊಂಡು ಇದರಲ್ಲಿರೋ ಅಂಥ ನೀರಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, 1 ಗೋಲಿ ಗಾತ್ರದ್ದು, 1 ಟೀ ಸ್ಪೂನ್ ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನ್ ಹಾಕೊಳ್ಳೋಣ. ಇವಾಗ ಇದನ್ನು ನೀರು ಹಾಕದೆ ಹಾಗೆ ರುಬ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಒಂದು ಚೂರು ನೀರು ಹಾಕದೆ ನೋಡಿ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ ಸಾಸಿವೆ 1 ಅರ್ಧ ಟೀ ಸ್ಪೂನ್, ಜೀರಿಗೆ 1 ಅರ್ಧ ಟೀ ಸ್ಪೂನ್, ಹಿಂಗೆ ಒಂದು ಸ್ವಲ್ಪ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಾಸಿವೆ ಚಟಪಟ ಅಂತ ಅಂತಿದ್ದ ಹಾಗೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಚಟ್ನಿನ ಇದರೊಳಗಡೆ ಹಾಕಿ ಚೆನ್ನಾಗಿ 1ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ರುಬ್ಬೋ ಟೈಮಲ್ಲಿ ನೀವು ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಸರಿ ಮಾಡ್ಕೋಬೋದು. ಉಪ್ಪು, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಖಾರ ಸರಿ ಮಾಡ್ಕೋಬೋದು, ಬೆಲ್ಲ ಅಥವಾ ಹುಣಸೆಹಣ್ಣು ಹಾಕ್ಕೊಂಡು ಇಲ್ಲಿ ಸರಿ ಮಾಡ್ಕೋಬೋದು. ಇದನ್ನು ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಚಟ್ನಿ ನೀವು ಒಂದು ವಾರ ಅಲ್ಲ 10ರಿಂದ 15 ದಿನದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಹೊರಗಡೆ ಎಲ್ಲಾದರೂ ನೀವು ಪಿಕ್ನಿಕ್ ಹೋಗಬೇಕಾದ್ರೆ ಹೊರಗಡೆ ಕೂಡ ತೊಗೊಂಡೋಗ್ಬೋದು. 1ರಿಂದ 2 ದಿನ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಸರ್ವ್ ಮಾಡ್ಕೊಳ್ಳೋಣ. ಉಪ್ಪು ಹುಳಿ ಖಾರವಾಗಿರೋ ಅಂಥ ಹಸಿಮೆಣಸಿನ್ಕಾಯಿ ಕಡಲೆಕಾಯಿ ಬೀಜ ಚಟ್ನಿ ರೆಡಿ ಇದೆ ನೋಡಿ. ಈ ಚಟ್ನಿ ಅಂತೂ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಅಷ್ಟೇ ಅಲ್ಲದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ತಿಂತಾ ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.